ಈ ಮೂಮೆಂಟ್ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ನಾನು ಕೇಳ್ತೀನಿ, ಈ ಸೆಕೆಂಡ್ ನಿಮಗೆ ಮತ್ತು ನನಗೆ ಇಬ್ರಿಗೂ ಸೇಮ್ ಇದೆಯಾ? ಕ್ಲಾಕ್ ಟಿಕ್ ಟಿಕ್ ಮಾಡ್ತಾ ಇದೆ, ಆದರೆ ಟೈಮ್ ಮೂವ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ದು? ಟೈಮ್ ಆ್ಯಕ್ಚುಲಿ ಏನು? ನಾವು ಅಂದ್ಕೊಳ್ತೀವಿ ಸನ್ರೈಸ್ ಸನ್ಸೆಟ್ ಆಗೋದೇ ಟೈಮ್ ಫ್ಲೋ ಆಗ್ತಾಯಿದೆ ಅಂತ, ಆದರೆ ಸೈನ್ಸ್ ಹೇಳೋದು ಬೇರೆ. 1 ಸೆಕೆಂಡ್ ಅಂತ ನಾವು ಮೆಜರ್ ಮಾಡೋದು cesium-133 ಎಂಬ ಆಟಮ್ನ ವೈಬ್ರೇಷನಿಂದ. ಈ ಆಟಮ್ 919,26,31,770 ಬಾರಿ ವೈಬ್ರೇಟ್ ಆದಾಗ ಅದನ್ನು 1 ಸೆಕೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ. ಇಮ್ಯಾಜಿನ್ 2 ಟ್ವಿನ್ಸ್, ಸೇಮ್ ಜನ್ಮ, ಸೇಮ್ DNA. ಒಬ್ಬ ಅರ್ಥಲ್ಲಿರ್ತಾನೆ, ಇನ್ನೊಬ್ಬ ರಾಕೆಟಿಂದ ಸ್ಪೇಸಲ್ಲಿ ಹೋಗಿರ್ತಾನೆ. ರಾಕೆಟ್ ಸ್ಪೀಡ್ ಆಲ್ಮೋಸ್ಟ್ ಲೈಟ್ ಸ್ಪೀಡ್ ಅಷ್ಟಿರುತ್ತೆ. 5 ಇಯರ್ಸ್ ಆದಮೇಲೆ ಅವನು ರಿಟರ್ನ್ ಆದಾಗ ಅರ್ಥಲ್ಲಿ ಇದ್ದ ಇನ್ನೊಬ್ಬ ಅವನು ಓಲ್ಡರ್ ಆಗಿರ್ತಾನೆ, ಮತ್ತು ಸ್ಪೇಸಲ್ಲಿದ್ದವನು ಅವನಿಗಿಂತ ಯಂಗರ್ ಆಗಿರ್ತಾನೆ. ಇದಕ್ಕೆ ರೀಸನ್ ಏನು? ಟೈಮ್ ಡಿಲೇಷನ್. ಸ್ಪೀಡ್ ಜಾಸ್ತಿ ಆದರೆ ಟೈಮ್ ಸ್ಲೋ ಆಗುತ್ತೆ. ಬ್ಲ್ಯಾಕ್ ಹೋಲ್ ಪಕ್ಕ ಗ್ರಾವಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಟೈಮ್ ಆಲ್ಮೋಸ್ಟ್ ಫ್ರೀಸ್ ಆಗಿರುತ್ತೆ, ಮತ್ತು ಕ್ಲಾಕ್ ಕೂಡ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಇಂಟರ್ಸ್ಟೆಲ್ಲರ್ ಮೂವಿಲಿ ಈ ಥರ ಸರಿಯಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ GPS ಸ್ಯಾಟಲೈಟ್ಸ್ ಕೂಡ ಟೈಮ್ ಕರೆಕ್ಷನ್ ಮಾಡಬೇಕು. ಸೊ ಟೈಮ್ ಫಿಕ್ಸ್ಡ್ ರೂಲ್ ಅಲ್ಲ. ಐನ್ಸ್ಟೀನ್ ಥಿಯರಿ ಹೇಳುತ್ತೆ, ಲೈಟ್ ಸ್ಪೀಡ್ಗೆ ಕ್ಲೋಸ್ ಹೋಗಿದ್ರೆ ಟೈಮ್ ಬೆಂಡ್ ಆಗುತ್ತೆ. ಇದಕ್ಕೆ ಫ್ಯೂಚರ್ ರೀಚ್ ಆಗೋದು ಥಿಯರಿಟಿಕಲಿ ಪಾಸಿಬಲ್ ಇದೆ. ಅದು ಕೂಡ ಥಿಯರಿ ಮಾತ್ರ. ಸ್ಪೇಸ್ ಟೈಮ್ ಶಾರ್ಟ್ ಕಟ್ ಅಂತ ಹೇಳ್ತಾರೆ. ಒಂದು ಸೈಡ್ ಅರ್ತ್ ಇದ್ದರೆ ಇನ್ನೊಂದು ಸೈಡ್ ಫ್ಯೂಚರ್ ಇರ್ಬೋದು.